ಸಚಿವರೇ ನಡೆಸ್ತಾ ಇರುವ ಸುದ್ದಿಗೋಷ್ಠಿ ಇದು. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾವು ಕಳೆದ ಕೆಲ ದಿನಗಳಿಂದ ಪದೇ ಪದೇ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದೀವಿ, ಇತ್ತೀಚಿನ ರಾಜಕಾರಣ ಸ್ವಲ್ಪ ಹಗರಣ ವರ್ಸಸ್ ಹಗರಣ, ಆರೋಪ ವರ್ಸಸ್ ಆರೋಪ, ದಾಖಲೆ ವರ್ಸಸ್ ದಾಖಲೆ ಹಿಂಗಾಗೋಗ್ತಿದ್ಯಾ ಅಂತ. ಈಗ ನಡೆಸ್ತಾ ಇರುವ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ದಾಖಲೆಗಳನ್ನ ಬಿಡುಗಡೆ ಮಾಡಿ ಬಿಜೆಪಿ ನಾಯಕರ ವಿರುದ್ಧವಾಗಿ ಹಗರಣದ ಆರೋಪವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಆರ್ ಅಶೋಕ್ ಅವರ ವಿರುದ್ಧ ಭೂ ಕಬಳಿಕೆಯ ಆರೋಪ. ಲೊಟ್ಟೆಗೊಲ್ಲನಹಳ್ಳಿಯಲ್ಲಿ ನೂರಾರು ಕೋಟಿ ರೂಪಾಯಿ ಹಗರಣ ನಡೆದಿದೆ. ಆ ಹಗರಣದ ಹಿಂದಿರುವವರು ಆರ್ ಅಶೋಕ್ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಅದರ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿಸ್ಕೊಳ್ಳಿ. 2009 16/10/2009 ಓನರ್ಶಿಪ್ ಬಂದ್ಬಿಡ್ತು. ಕ್ರಯಪತ್ರ ಕ್ರಯ ಮಾಡಿಕೊಂಡ್ರು ಆರ್ ಅಶೋಕ್ ಅವರು. ಆನ್ ದಿ ಫೇಸ್ ಆಫ್ ಇಟ್ ಅವರು ಓನರ್ ಅಂತ ಮಾಡಿಕೊಂಡ್ರು. ಆದರೆ ರಾಮಸ್ವಾಮಿ ಅವ್ರ ಕಡೆ 16/10/2009 ಡಿನೋಟಿಫೈ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಡಿಸ್ತಾರೆ. 2009 16/10/2009 ಆಫ್ಟರ್ ಗ್ಯಾಪ್ ಆಫ್ 2 years ಫ್ರಮ್ ದಿ ಪರ್ಚೇಸ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಆದರೂ ಅವನು ಜಮೀನನ್ನು ಅಶೋಕ್ ಅವ್ರಿಗೆ ಮಾರಿದ್ದಾನೆ. ಇನ್ ಆ್ಯಕ್ಚುಯಲ್ ಫ್ಯಾಕ್ಟ್ ಡಿನೋಟಿಫಿಕೇಶನ್ ಮಾಡಿಸ್ಕೋಬೇಕಾಗಿದ್ದು ಅಶೋಕ್ ಅವರು ಮಾಡಿಸ್ಕೋಬೇಕು. ಆದರೆ ಅಶೋಕ್ ಅವರು ಓನರ್ ಅಲ್ಲ, ರಾಮಸ್ವಾಮಿನೂ ಓನರ್ ಅಲ್ಲ. ಆದರೆ ರಾಮಸ್ವಾಮಿ ಕಡೆಯಿಂದ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಡಿಸ್ತಾರೆ. 2009 16/10/2009 ಓನರ್ಶಿಪ್ ಬಂದ್ಬಿಡ್ತು. ಕ್ರಯಪತ್ರ ಕಾಂಗ್ರೆಸ್ನಿಂದ ಮಹತ್ವದ ಸುದ್ದಿಗೋಷ್ಠಿ. ಸಚಿವರೇ ನಡೆಸ್ತಾ ಇರುವ ಸುದ್ದಿಗೋಷ್ಠಿ ಇದು. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾವು ಕಳೆದ ಕೆಲ ದಿನಗಳಿಂದ ಪದೇ ಪದೇ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದೀವಿ, ಇತ್ತೀಚಿನ ರಾಜಕಾರಣ ಸ್ವಲ್ಪ ಹಗರಣ ವರ್ಸಸ್ ಹಗರಣ, ಆರೋಪ ವರ್ಸಸ್ ಆರೋಪ, ದಾಖಲೆ ವರ್ಸಸ್ ದಾಖಲೆ ಹಿಂಗಾಗೋಗ್ತಿದ್ಯಾ ಅಂತ. ಈಗ ನಡೆಸ್ತಾ ಇರುವ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ದಾಖಲೆಗಳನ್ನ ಬಿಡುಗಡೆ ಮಾಡಿ ಬಿಜೆಪಿ ನಾಯಕರ ವಿರುದ್ಧವಾಗಿ ಹಗರಣದ ಆರೋಪವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಆರ್ ಅಶೋಕ್ ಅವರ ವಿರುದ್ಧ ಭೂ ಕಬಳಿಕೆಯ ಆರೋಪ. ಲೊಟ್ಟೆಗೊಲ್ಲನಹಳ್ಳಿಯಲ್ಲಿ ನೂರಾರು ಕೋಟಿ ರೂಪಾಯಿ ಹಗರಣ ನಡೆದಿದೆ. ಆ ಹಗರಣದ ಹಿಂದಿರುವವರು ಆರ್ ಅಶೋಕ್ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಅದರ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿಸ್ಕೊಳ್ಳಿ. 2009 16/10/2009 ಓನರ್ಶಿಪ್ ಬಂದ್ಬಿಡ್ತು. ಕ್ರಯಪತ್ರ ಕ್ರಯ ಮಾಡಿಕೊಂಡ್ರು ಆರ್ ಅಶೋಕ್ ಅವರು. ಆನ್ ದಿ ಫೇಸ್ ಆಫ್ ಇಟ್ ಅವರು ಓನರ್ ಅಂತ ಮಾಡಿಕೊಂಡ್ರು. ಆದರೆ ರಾಮಸ್ವಾಮಿ ಅವ್ರ ಕಡೆ 16/10/2009 ಡಿನೋಟಿಫೈ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಡಿಸ್ತಾರೆ. 2009 16/10/2009 ಆಫ್ಟರ್ ಗ್ಯಾಪ್ ಆಫ್ 2 years ಫ್ರಮ್ ದಿ ಪರ್ಚೇಸ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಆದರೂ ಅವನು ಜಮೀನನ್ನು ಅಶೋಕ್ ಅವ್ರಿಗೆ ಮಾರಿದ್ದಾನೆ. ಇನ್ ಆ್ಯಕ್ಚುಯಲ್ ಫ್ಯಾಕ್ಟ್ ಡಿನೋಟಿಫಿಕೇಶನ್ ಮಾಡಿಸ್ಕೋಬೇಕಾಗಿದ್ದು ಅಶೋಕ್ ಅವರು ಮಾಡಿಸ್ಕೋಬೇಕು. ಆದರೆ ಅಶೋಕ್ ಅವರು ಓನರ್ ಅಲ್ಲ, ರಾಮಸ್ವಾಮಿನೂ ಓನರ್ ಅಲ್ಲ. ಆದರೆ ರಾಮಸ್ವಾಮಿ ಕಡೆಯಿಂದ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಡಿಸ್ತಾರೆ. 2009 16/10/2009 ಓನರ್ಶಿಪ್ ಬಂದ್ಬಿಡ್ತು. ಕ್ರಯಪತ್ರ ಕಾಂಗ್ರೆಸ್ನಿಂದ ಮಹತ್ವದ ಸುದ್ದಿಗೋಷ್ಠಿ. ಸಚಿವರೇ ನಡೆಸ್ತಾ ಇರುವ ಸುದ್ದಿಗೋಷ್ಠಿ ಇದು. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾವು ಕಳೆದ ಕೆಲ ದಿನಗಳಿಂದ ಪದೇ ಪದೇ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದೀವಿ, ಇತ್ತೀಚಿನ ರಾಜಕಾರಣ ಸ್ವಲ್ಪ ಹಗರಣ ವರ್ಸಸ್ ಹಗರಣ, ಆರೋಪ ವರ್ಸಸ್ ಆರೋಪ, ದಾಖಲೆ ವರ್ಸಸ್ ದಾಖಲೆ ಹಿಂಗಾಗೋಗ್ತಿದ್ಯಾ ಅಂತ.
ಈಗ ನಡೆಸ್ತಾ ಇರುವ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ದಾಖಲೆಗಳನ್ನು ಬಿಡುಗಡೆ ಮಾಡಿ ಬಿಜೆಪಿ ನಾಯಕರ ವಿರುದ್ಧವಾಗಿ ಹಗರಣದ ಆರೋಪವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಆರ್ ಅಶೋಕ್ ಅವರ ವಿರುದ್ಧ ಭೂ ಕಬಳಿಕೆಯ ಆರೋಪ. ಲೊಟ್ಟೆಗೊಲ್ಲನಹಳ್ಳಿಯಲ್ಲಿ 100 ಕೋಟಿ ರೂಪಾಯಿ ಹಗರಣ ನಡೆದಿದೆ. ಆ ಹಗರಣದ ಹಿಂದಿರುವವರು ಆರ್ ಅಶೋಕ್ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಅದರ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿಸ್ಕೊಳ್ಳಿ. 2009 16/10/2009 ಓನರ್ಶಿಪ್ ಬಂದ್ಬಿಡ್ತು. ಕ್ರಯಪತ್ರ ಕ್ರಯ ಮಾಡಿಕೊಂಡ್ರು ಆರ್ ಅಶೋಕ್ ಅವರು. ಆನ್ ದಿ ಫೇಸ್ ಆಫ್ ಇಟ್ ಅವರು ಓನರ್ ಅಂತ ಮಾಡಿಕೊಂಡ್ರು. ಆದರೆ ರಾಮಸ್ವಾಮಿ ಅವ್ರ ಕಡೆ 16/10/2009 ಡಿನೋಟಿಫೈ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಡಿಸ್ತಾರೆ. 2009 16/10/2009 ಆಫ್ಟರ್ ಗ್ಯಾಪ್ ಆಫ್ 2 years ಫ್ರಮ್ ದಿ ಪರ್ಚೇಸ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಆದರೂ ಅವನು ಜಮೀನನ್ನು ಅಶೋಕ್ ಅವ್ರಿಗೆ ಮಾರಿದ್ದಾನೆ. ಇನ್ ಆ್ಯಕ್ಚುಯಲ್ ಫ್ಯಾಕ್ಟ್ ಡಿನೋಟಿಫಿಕೇಶನ್ ಮಾಡಿಸ್ಕೋಬೇಕಾಗಿದ್ದು ಅಶೋಕ್ ಅವರು ಮಾಡಿಸ್ಕೋಬೇಕು. ಆದರೆ ಅಶೋಕ್ ಅವರು ಓನರ್ ಅಲ್ಲ, ರಾಮಸ್ವಾಮಿನೂ ಓನರ್ ಅಲ್ಲ. ಆದರೆ ರಾಮಸ್ವಾಮಿ ಕಡೆಯಿಂದ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಡಿಸ್ತಾರೆ. 2009 16/10/2009 ಓನರ್ಶಿಪ್ ಬಂದ್ಬಿಡ್ತು. ಕ್ರಯಪತ್ರ ಕಾಂಗ್ರೆಸ್ನಿಂದ ಮಹತ್ವದ ಸುದ್ದಿಗೋಷ್ಠಿ. ಸಚಿವರೇ ನಡೆಸ್ತಾ ಇರುವ ಸುದ್ದಿಗೋಷ್ಠಿ ಇದು. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾವು ಕಳೆದ ಕೆಲ ದಿನಗಳಿಂದ ಪದೇ ಪದೇ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ, ಇತ್ತೀಚಿನ ರಾಜಕಾರಣ ಸ್ವಲ್ಪ ಹಗರಣ ವರ್ಸಸ್ ಹಗರಣ, ಆರೋಪ ವರ್ಸಸ್ ಆರೋಪ, ದಾಖಲೆ ವರ್ಸಸ್ ದಾಖಲೆ ಹಿಂಗಾಗೋಗ್ತಿದ್ಯಾ ಅಂತ. ಈಗ ನಡೆಸ್ತಾ ಇರುವ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ದಾಖಲೆಗಳನ್ನು ಬಿಡುಗಡೆ ಮಾಡಿ ಬಿಜೆಪಿ ನಾಯಕರ ವಿರುದ್ಧವಾಗಿ ಹಗರಣದ ಆರೋಪವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಆರ್ ಅಶೋಕ್ ಅವರ ವಿರುದ್ಧ ಭೂ ಕಬಳಿಕೆಯ ಆರೋಪ. ಲೊಟ್ಟೆಗೊಲ್ಲನಹಳ್ಳಿಯಲ್ಲಿ 100 ಕೋಟಿ ರೂಪಾಯಿ ಹಗರಣ ನಡೆದಿದೆ. ಆ ಹಗರಣದ ಹಿಂದಿರುವವರು ಆರ್ ಅಶೋಕ್ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಅದರ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿಸ್ಕೊಳ್ಳಿ. 2009 16/10/2009 ಓನರ್ಶಿಪ್ ಬಂದ್ಬಿಡ್ತು. ಕ್ರಯಪತ್ರ ಕ್ರಯ ಮಾಡಿಕೊಂಡ್ರು ಆರ್ ಅಶೋಕ್ ಅವರು. ಆನ್ ದಿ ಫೇಸ್ ಆಫ್ ಇಟ್ ಅವರು ಓನರ್ ಅಂತ ಮಾಡಿಕೊಂಡ್ರು. ಆದರೆ ರಾಮಸ್ವಾಮಿ ಅವ್ರ ಕಡೆ 16/10/2009 ಡಿನೋಟಿಫೈ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಡಿಸ್ತಾರೆ. 2009 16/10/2009 ಆಫ್ಟರ್ ಗ್ಯಾಪ್ ಆಫ್ 2 years ಫ್ರಮ್ ದಿ ಪರ್ಚೇಸ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಆದರೂ ಅವನು ಜಮೀನನ್ನು ಅಶೋಕ್ ಅವ್ರಿಗೆ ಮಾರಿದ್ದಾನೆ. ಇನ್ ಆ್ಯಕ್ಚುಯಲ್ ಫ್ಯಾಕ್ಟ್ ಡಿನೋಟಿಫಿಕೇಶನ್ ಮಾಡಿಸ್ಕೋಬೇಕಾಗಿದ್ದು ಅಶೋಕ್ ಅವರು ಮಾಡಿಸ್ಕೋಬೇಕು. ಆದರೆ ಅಶೋಕ್ ಅವರು ಓನರ್ ಅಲ್ಲ, ರಾಮಸ್ವಾಮಿನೂ ಓನರ್ ಅಲ್ಲ. ಆದರೆ ರಾಮಸ್ವಾಮಿ ಕಡೆಯಿಂದ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಡಿಸ್ತಾರೆ. 2009 16/10/2009 ಓನರ್ಶಿಪ್ ಬಂದ್ಬಿಡ್ತು. ಕ್ರಯಪತ್ರ